ಎಲ್ಲರಿಗೂ ನಮಸ್ಕಾರ. ಯಾಕೋ ನಾವು ಅಂದ್ಕೊಂಡಿದ್ದ ಕೆಲಸ ಆಗ್ತಾಯಿಲ್ಲ. ಯಾಕೋ ಮಾಡಬೇಕು ಅಂದ್ಕೊತೀವಿ, ನಿಂತೋಗುತ್ತೆ, ಹಬ್ಬದಲ್ಲೇ ನಿಂತೋಗುತ್ತೆ. ಎಷ್ಟು ದಿವಸದಿಂದ ಟ್ರೈ ಮಾಡ್ತಿದ್ರು ಈ ಕೆಲಸ ಆಗ್ತಾನೇ ಇಲ್ಲ ಅಂತ ಏನಾದರೂ ನಿಮಗಿದ್ದರೆ ವೀಡಿಯೋದಲ್ಲಿ ಒಂದು ಪರಿಹಾರ ಹೇಳಿದ್ದೇನೆ, ಅದನ್ನು ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಕೆಲಸ ಆಗುತ್ತೆ. ಮೊದಲು ಒಂದು ಸ್ಕ್ವೇರ್ ಬರ್ಕೋಬೇಕು. ಹಾಳೆಯಲ್ಲಿ ಸ್ಕ್ವೇರ್ ಅಂದರೆ 4 ಮೂಲೆಯೂ ಕೂಡ ಸಮವಾಗಿರಬೇಕು. ಒಂದು ಮೂಲೆ ಹೆಚ್ಚು ಕಮ್ಮಿ ಇರಬಾರ್ದು. ಒಂದು ಸ್ಕ್ವೇರ್ ಬರ್ಕೋಬೇಕು. ಅದು ಲೈಟ್ ಗ್ರೀನ್ ಕಲರಲ್ಲಿ ಸ್ಕೆಚ್ ಮಾಡ್ಕೋಬೇಕು. ಮಧ್ಯದಲ್ಲಿ ಒಂದು ಸರ್ಕಲ್ ಹಾಕ್ಕೋಬೇಕು. ಅದು ಆರೆಂಜ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಮಾಡ್ಕೋಬೇಕು. ಅದು ಸೂರ್ಯನ ಸೂಚಿಸುತ್ತೆ. ಆನಂತರ ಮಧ್ಯದಲ್ಲಿ ಸಡನ್ಲಿ 741 ಸಮ್ಹೌ ಇದನ್ನು ಬರ್ಕೋಬೇಕು. ಇದು ಯಾವ ಪೆನ್ನಲ್ಲಾದರೂ ಬರ್ಕೋಬೋದು. ಇದ್ರ ಕೆಳಗಡೆ ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ಬರಿಬೇಕು. ಯಾವುದೋ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ದೀರಾ, ಅಪ್ಲಿಕೇಶನ್ ಟು ಬಿ ಡನ್ ಅಂತ ಯಾವುದಾದ್ರೂ ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ, ನೀವು ಯಾವ ಕೆಲಸ ಆಗಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಅದರ ಕೆಳಗಡೆ ಬರಿಬೇಕು. ಬರೆದು ಆ ಚೀಟಿನ ದೇವ್ರ ಮನೇಲಿ ಇಡಬೇಕು. ಇಟ್ಟು ಮೊದಲು ನಾವು ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ, ಯಾವುದಾದ್ರು ಒಂದು ಪೂಜೆ ಮಾಡಬೇಕಾದ್ರೆ ಫಸ್ಟು ಗಣಪತಿಯನ್ನು ಪ್ರಾರ್ಥಿಸಿ ನಂತರ ಬೇರೆ ಪೂಜೆ ಮಾಡ್ತೀವಿ. ಹಾಗಾಗಿ ಫಸ್ಟ್ ಗಣಪತಿಯನ್ನು ಪ್ರಾರ್ಥಿಸ್ಕೊಂಡು ಒಂದು ಸಂಕಲ್ಪ ಮಾಡ್ಕೋಬೇಕು. ಯಾವುದಾದ್ರೂ ಒಂದು ಕೆಲಸ ಆಗಬೇಕಂತ ಫಸ್ಟ್ ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಾಡ್ಕೊಂಡು ನಿಮ್ಮಲ್ಲಿ ಏನಿದೆಯೋ ಅದನ್ನು ಪ್ರೇಯರ್ ಮಾಡಿಕೊಂಡು ಆ ಚೀಟಿ ಅಲ್ಲಿಡಬೇಕು. ಆ ನಂತರ ಒಂದು 5 ನಿಮಿಷ ಆದಮೇಲೆ ಆ ಚೀಟಿ ತೊಗೊಂಡು ನೀವು ಜೇಬಲ್ಲಾದರೂ ಇಟ್ಕೋಬೋದು, ಪರ್ಸಲ್ಲಾದರೂ ಇಟ್ಕೋಬೋದು. ನೆನಪಿರಲಿ, ಇದನ್ನು ಸುಮ್ಮನೆ ಬರ್ದಾಕೆ ಇಡೋದಲ್ಲ. ನೀವು ಪ್ರತಿದಿನ ಅದನ್ನು ನೋಡ್ತಾ ಇರಬೇಕು. ಅದರಲ್ಲಿರೋ ಮಧ್ಯದಲ್ಲಿದೆಯಲ್ಲ 741 ಆ ನಂಬರ್ ತುಂಬ ವೈಬ್ರೇಷನ್ ಇದೆ ಅದರಲ್ಲಿ. ಆ ನಂಬರ್ ನೀವು ಆವಾಗ ನೋಡ್ತಾ ಇರಬೇಕು. ಈ ನಂಬರ್ನ ಮ್ಯಾಜಿಕಲ್ ಸ್ಕ್ವೇರ್ ನಂಬರ್ ಅಂತ ಕರೀತಾರೆ. ಅಂದರೆ ನಾವು ಯಾವ ಕೆಲಸನಾದರೂ ನಿಂತೋಗ್ತಾ ಇದೆ ಅಂತಂದರೆ ಅಲ್ಲಿ ರಾಹುಕೇತುಗಳು ಸೂರ್ಯನ ಬ್ಲಾಕ್ ಮಾಡಿರ್ತವೆ. ಇಲ್ಲಿ 7 ಅಂದರೆ ಕೇತು, 4 ಅಂದರೆ ರಾಹು, ಪ್ಲಸ್ 1 ಅಂದರೆ ಸೂರ್ಯ. 7 + 4 ಅಂದರೆ 11 ಆಗುತ್ತೆ. 11 + 1 ಅಂದರೆ ಅಲ್ಲಿ 12 ಬರುತ್ತೆ. ಟೋಟಲ್ ಮಾಡಿದಾಗ 3 ಬರುತ್ತೆ. ಅದು ಗುರುವಿನ ನಂಬರ್. ನಮಗೆಲ್ಲದಕ್ಕೂ ಯಾವುದೇ ಒಂದು ಕೆಲಸ ಆಗಬೇಕು ಅಂದರೂ ಎಲ್ಲದಕ್ಕೂ ಫಸ್ಟ್ ಗುರುವಿನ ಆಶೀರ್ವಾದ ಬೇಕು. ಹಾಗಾಗಿ ಇಲ್ಲಿ ಗುರುವಿನ ನಂಬರು ಬರೋದರಿಂದ ಇದು ತುಂಬ ಪವರ್ಫುಲ್ ನಂಬರ್, ತುಂಬ ವೈಬ್ರೇಷನ್ ಇದೆ. ಹಾಗಾಗಿ ಇದನ್ನು ನೀವು ಆಗಾಗ್ಗೆ ನೋಡ್ಕೊಂಡು ಇದನ್ನು ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊಂಡ್ರೆ ಖಂಡಿತ ನೀವೇನು ಅಂದ್ಕೊಂಡಿದ್ದೀರ ಆ ಕೆಲಸ ಖಂಡಿತ ಆಗುತ್ತೆ. ಆದರೆ ನಮ್ಮ ಕರ್ಮನೂ ತುಂಬ ಡಿಪೆಂಡ್ ಆಗಿರುತ್ತೆ. ಕೆಲವರಿಗೆ ಬೇಗನೆ ಆಗ್ಬೋದು, ಕೆಲವರು ಒಂದೇ ದಿನಕ್ಕಾಗ್ಬೋದು, ಕೆಲವರಿಗೆ 3 ದಿನ, ಕೆಲವರಿಗೆ 1 ವಾರ ಆದರೂ ಆಗ್ಬೋದು. ಆದರೆ ಅಂದ್ಕೊಂಡಿದ್ದ ಕೆಲಸ ಖಂಡಿತ ಆಗುತ್ತೆ. ಅದರಲ್ಲಿ ಚೇಂಜಸ್ ಅಂತೂ ಬಂದೇ ಬರುತ್ತೆ. ದಯವಿಟ್ಟು ನಂಬಿಕೆ ಇಟ್ಟು ಮಾಡಿ. ಈ ದಿನ ಗುರುವಾರ ಆಗಿರೋದ್ರಿಂದ ಯಾರು ಮಿಸ್ ಮಾಡ್ಕೋಬೇಡಿ. ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು. ಇದಕ್ಕೆ ಯಾವುದೇ ನಿಯಮ ಅನುಷ್ಠಾನ ಇಲ್ಲ. ಮಾಡಿ, ನಿಮ್ಗೆ ಗ್ಯಾರಂಟಿ ನಿಮ್ಮ ಕೆಲಸ ಖಂಡಿತ ಆಗುತ್ತೆ. ಈ ಪರಿಹಾರನ ನೀವು ಯಾವ ದಿನದಲ್ಲಿ ಬೇಕಾದರೂ ಮಾಡ್ಕೋಬೋದು. ಆದರೆ ಈ ದಿನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇವತ್ತು ಗುರುವಾರ ಆಗಿರೋದ್ರಿಂದ ತುಂಬ ಒಳ್ಳೆಯದು. ಎಲ್ಲರೂ ಮಾಡ್ಕೊಳ್ಳಿ, ಪರಿಹಾರ ಕಂಡುಕೊಳ್ಳಿ. ಧನ್ಯವಾದ.